ಇದು ಬಂದ್ಬಿಟ್ಟು ಮೇಡಮ್ ಆಕ್ಚುಲಿ ನಾನು ನಮ್ಮ ವರ್ತೂರ್ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮಾಡ್ಬೇಕಂತಿದ್ದು. ನೀವೇ ನೋಡ್ಬೋದು ಟ್ರಾಫಿಕ್ ಜಾಮು ಇದೆಲ್ಲ ತುಂಬಾ ತೊಂದರೆ ಆಗೋಗುತ್ತೆ. ಸೊ ಇದನ್ನ ತೊರ್ನಹಳ್ಳಿ ನಾವು ದನಗಳ ಜಾತ್ರೆ ಏನ್ ಮಾಡ್ತೀವಿ ಮಾಲೂರು ತಾಲೂಕು ತೊರ್ನಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆಯಿಂದ ಒಂದು 11 ಕಿಲೋಮೀಟರ್ ಹೈವೇಗೆ ಹೈವೇಯಿಂದ ಒಳಗೆ ಒಂದು 2 ಕಿಲೋಮೀಟರ್. ಯಾಕೆ ಅಲ್ಲಿ ಮಾಡೋ ಉದ್ದೇಶ ಏನಂತಂದ್ರೆ ಗಾಡಿಗಳಿರ್ಬೋದು, ಕಾರ್ಗಳಿರ್ಬೋದು, ಬಂದಿರೋ ಜನಕ್ಕೆ ವ್ಯವಸ್ಥೆಗಳಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಸಲ ರೇಸ್ ಒಳಗಡೆ ಓಡೋವಾಗಲಿ ಅಕ್ಕಪಕ್ಕದಾಗಲಿ CC ಕ್ಯಾಮ್ರಾಗಳು ಅಳವಡಿಸ್ತೀವಿ. ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮ್ಗೆ ರೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಇನ್ಫಾರ್ಮ್ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ಹುಡುಗರ ನಂಬರ್ ಇದೆಯಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂಡ್ರೆ ಅದ್ರ ಬಗ್ಗೆ ಕೊಡ್ತೀನಿ. ಈ ಊಹಾಪೋಹಗಳು ನನ್ನ ಬಾಯಲ್ಲಿ ಏನ್ ಹೇಳಿರ್ತೀನೋ ಅದು ಮಾತ್ರ ನಡೆಯೋದು. ಬೇರೆಯವರು ಪ್ರೈಸ್ ಇಷ್ಟಂತೆ, ಅವ್ರು ಬರ್ತಾರಂತೆ, ಈ ಕಂತೆ ಆ ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ವರ್ತೂರ್ ಸಂತೋಷ್ ಬಾಯಲ್ಲಿ ಬೆಂಗಳೂರು ಹಳ್ಳಿಕಾರ್ ರೇಸ್ ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಬೇಕಂದ್ರೆ ಅದು ವರ್ತೂರ್ ಸಂತೋಷ್ ಮಾತ್ರನೇ. ನಮ್ಮ ಹುಡುಗನಂತೆ, ನಮ್ಮ ಹುಡುಗನವ್ರ ಫ್ರೆಂಡ್ ಅಂತೆ, ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಹೋಗಿ ಎಲ್ಲೋ ಜನಕ್ಕೆ ತಲುಪೋಕೆ ಅದು ಬೇರೆ ತರನೇ ತಿರುವು ತಗೊಳುತ್ತೆ. ಆಮೇಲೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿಗಳಿರ್ಬೋದು, ಏನಂತೀರಾ ಸ್ಟಾಲ್ಸ್ ಎಲ್ಲ ಫ್ರೀನೇ. ಹೋದ ವರ್ಷನೂ ನಾನು ಮಾಡಿರೋದು ಫ್ರೀನೇ. ದುಡ್ಡು ಕೊಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡು ವಸೂಲ್ ಮಾಡವ್ರೆ. ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲ್ ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು. ಅದನ್ನ ಕೊಟ್ಟಿರೋರ ಹತ್ರನೇನೆ ನಾನು ಹೋದ ವರ್ಷನೂ ಅದು ಕ್ಲಿಯರ್ ಆಗಿ ಹೇಳಿದ್ದೀನಿ. ₹1 ನಾನೇನಾದ್ರೂ ತಗೊಂಡಿದ್ರೆ, ಆಮೇಲೆ ಬೈಕ್ಗಳು ಕಾರುಗಳು ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು, ಅವರು ಎತ್ಕೊಂಡಿದ್ದಾರೆ ಅದನ್ನ.